ಅಂತಂದ್ರೆ 2 ವರ್ಷ ನೀವು ಹೋಲ್ಡ್ ಮಾಡ್ಕೊಂಡು ಸೇಲ್ ಮಾಡಿದ್ರೆ ಅದು ನಿಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ, LTCG ಅಂತ ಕರೀತಾರೆ. ಅದನ್ನೇ ನೀವೇನಾದ್ರೂ 2 ವರ್ಷಕ್ಕಿಂತ ಮೊದಲೇ ಸೇಲ್ ಮಾಡಿದ್ರೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೀತಾರೆ. ಪ್ರಾಪರ್ಟಿಯನ್ನ ಸೆಕ್ಷನ್ 54 EC ಸ್ಪೆಸಿಫೈಡ್ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮಗೆ ಕಂಪ್ಲೀಟ್ ಆಗಿ ಟ್ಯಾಕ್ಸ್ ಸೇವ್ ಮಾಡಬಹುದು. ಅಪ್ ಟು 50 lakhs ವರೆಗೂ ನಿಮಗೆ ಟೈಮ್ ಇರುತ್ತೆ. ಅವ್ರದ್ದು ಜಾಗ ಇದೆ, ತಾತ ಮುತ್ತಾತನ ಕಾಲದಿಂದ ಬಂದಿರೋದು. ಜಾಗವನ್ನ ಸೇಲ್ ಮಾಡಿದ್ರು, ಒಳ್ಳೆ ದುಡ್ಡು ಬಂತು, ಎಲ್ಲರೂ ಹಂಚ್ಕೊಂಡ್ರು. ಇವಾಗ ಕ್ಯಾಪಿಟಲ್ ಗೇನ್ ಕಟ್ಟೋರು ಯಾರು? ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಟ್ಯಾಕ್ಸ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಾಪರ್ಟಿ ಸೇಲ್ ಟ್ಯಾಕ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನೋಡಿ, ನೀವು ಒಂದು ಪ್ರಾಪರ್ಟಿನ ಸೇಲ್ ಮಾಡಿದಾಗ ಒಂದು 50 ಲಕ್ಷ ರೂಪಾಯಿ ನಿಮ್ಗೆ ಲಾಭ ಬಂತು. ಆದರೆ ನಿಮಗೆ ಗೊತ್ತಾ, 50 ಲಕ್ಷ ರೂಪಾಯಿ ಲಾಭ ನಿಮ್ಗೆ ಅಲ್ಲ. 7 lakh ಇಂದ 10 lakh ವರೆಗೂ ಕೂಡ ನೀವು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕೊಡಬೇಕಾಗುತ್ತೆ ವೀಕ್ಷಕರೇ. 7 ಲಕ್ಷದಿಂದ 10,000 ನಿಮ್ದು ಅಲ್ವೇ ಅಲ್ಲ. ಆದರೆ ನಿಮ್ಗೊಂದು ಮ್ಯಾಟ್ರ್ ಗೊತ್ತಾ, ನೀವು ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ ಈ ಅಮೌಂಟನ್ನು ನೀವು ಸೇವ್ ಮಾಡಬಹುದು. ಹೌದು ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನೋಡಿದ್ರೆ ನೀವು ಡೆಫಿನೆಟ್ಲಿ ಹ್ಯೂಜ್ ಅಮೌಂಟನ್ನು ಸೇವ್ ಮಾಡ್ತೀರಾ. ಯಾರಾದರೂ ಪ್ರಾಪರ್ಟಿ ಸೇಲ್ ಮಾಡಬೇಕು ಅಂತ ಇದ್ದೀರಾ ಅಂಥವ್ರು ಡೆಫಿನೆಟ್ಲಿ ಇದನ್ನು ನೋಡಲೇಬೇಕು. ಯಾರಾದರೂ ಪ್ರಾಪರ್ಟಿ ಬೈ ಮಾಡಬೇಕು ಅಂತಿದ್ರೆ ನೀವು ಕೂಡ ಈ ವಿಡಿಯೋನ ನೋಡಲೇಬೇಕು ವೀಕ್ಷಕರೇ. ಯಾಕಂತಂದರೆ ಇಂದಿನ ವಿಡಿಯೋದಲ್ಲಿ ಸಿಂಪಲ್ ಮೆಥಡ್ಗಳ ಮೂಲಕ ಪ್ರಾಪರ್ಟಿ ಸೇಲ್ ಟ್ಯಾಕ್ಸ್ ಅನ್ನ ಹೇಗೆ ತಿಳ್ಕೊಬೇಕು, ಕಂಪ್ಲೀಟ್ ಟೂರ್ ಗೈಡ್ ಅನ್ನ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಕಡೆ ಟ್ಯಾಕ್ಸ್ ಅಂತ ಟೀಮ್ ಕಡೆಯಿಂದ ಮಂಜುನಾಥ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಅಂಡ್ ಇಂದಿನ ಟಾಪಿಕ್ ಅಂತ ಬಂದಾಗ ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ ಏನು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ ಏನು, 25-26 ಅಲ್ಲಿ ಟ್ಯಾಕ್ಸ್ ರೇಟ್ಗಳು ಏನೇನಿದೆ, ಅಷ್ಟೇ ಅಲ್ಲದೆ ಟ್ಯಾಕ್ಸ್ ಅನ್ನ ಸೇವ್ ಮಾಡೋ ವಿಧಾನ ಏನು. ಸ್ಟಾರ್ಟಿಂಗ್ ಹೇಳ್ದೆ ತಾನೆ, ಈಸಿಯಾಗಿ ನೀವು ಟ್ಯಾಕ್ಸ್ ಅನ್ನ ಸೇವ್ ಮಾಡಬಹುದು ಹೇಗೆ, ಇದೆಲ್ಲವನ್ನ ಸರ್ ಇವತ್ತು ತಿಳಿಸ್ಕೊಡ್ತಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ನಮಸ್ಕಾರ. ನಮಸ್ಕಾರ. ನಾನು ಹೇಳಿದೆ ನಿಮ್ಮ ಹತ್ರ 7-10 ಲಕ್ಷ ಕೂಡ ನಾನು ಉಳಿಸ್ಕೊಡಕ್ಕೆ ಇವತ್ತು ವಿಡಿಯೋ ನೋಡಿದ್ರೆ ಲಾಭ ಇದೆ ಅಂತ ಹೇಳಿ. ಫಸ್ಟ್ ಸರ್, ಈ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಆದ್ರೆ ಏನು, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್. ಫಸ್ಟ್ ನೀವು ಹೇಳಿರೋ ಹಾಗೆ ಲಾಂಗ್ ಟರ್ಮ್ ಮತ್ತೆ ಶಾರ್ಟ್ ಟರ್ಮ್ ಡಿಫ್ರೆನ್ಸ್ ಹೇಳ್ಬಿಡ್ತೀನಿ. ಫಸ್ಟ್ ಪಾಯಿಂಟ್, ಸೊ ಲಾಂಗ್ ಟರ್ಮ್ ಅಂತಂದ್ರೆ 2 ವರ್ಷ ನೀವು ಹೋಲ್ಡ್ ಮಾಡ್ಕೊಂಡು ಸೇಲ್ ಮಾಡಿದ್ರೆ ಅದು ನಿಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ, LTCG ಅಂತ ಕರೀತಾರೆ. ಅದನ್ನೇ ನೀವೇನಾದ್ರೂ 2 ವರ್ಷಕ್ಕಿಂತ ಮೊದಲೇ ಸೇಲ್ ಮಾಡಿದ್ರೆ ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೀತಾರೆ. ಪ್ರಾಪರ್ಟಿಯನ್ನ. ಹೌದು. ಇದಕ್ಕೆ ಇದು ಎಷ್ಟಿರುತ್ತೆ, ಟ್ಯಾಕ್ಸ್ ರೇಟ್ ಎಷ್ಟಿರುತ್ತೆ ಸರ್ ಇವಾಗ? ವೆರಿ ಎಕ್ಸಾಂಪಲ್, ಈ ನೀವು ಪ್ರಾಪರ್ಟಿ ತಗೊಂಡು ನೀವು ಸೇಲ್ ಮಾಡ್ತಾ ಇದ್ದೀರಾ, ಬಂದಿರೋ ಲಾಭನ ಕ್ಯಾಪಿಟಲ್ ಗೇನ್ ಅಂತ ಕರೀತಾರೆ. ಅದು ನೀವು 2 ವರ್ಷಕ್ಕಿಂತ ಜಾಸ್ತಿ ಇಟ್ಕೊಂಡು ಸೇಲ್ ಮಾಡಿದಾಗ ಅದು ಲಾಂಗ್ ಟರ್ಮ್ ಆಗುತ್ತೆ. 2 ವರ್ಷದ ಒಳಗೆ ಸೇಲ್ ಮಾಡಿ ಶಾರ್ಟ್ ಟರ್ಮ್ ಅಂತ ಕರೀತಾರೆ. ಸರಿ ಸರಿ. ಸೊ ಇದಕ್ಕೆ ಟ್ಯಾಕ್ಸ್ ರೇಟ್ ಬಂದು LTCG ಆಗಿದ್ರೆ ನಿಮಗೆ 12.5% ಟ್ಯಾಕ್ಸ್ ರೇಟ್ಸ್ ಇರುತ್ತೆ. ಅದೇ ನೀವೇನಾದ್ರೂ ಶಾರ್ಟ್ ಟರ್ಮ್ ಒಳಗಡೆ ಸೇಲ್ ಮಾಡ್ತಾ ಇದೀವಿ ಅಂದ್ರೆ ಜಸ್ಟ್ ನಿಮಗೆ ನಾರ್ಮಲ್ ಟ್ಯಾಕ್ಸ್ ರೇಟ್ಸ್ ಪ್ರಕಾರ ಟ್ಯಾಕ್ಸ್ ಆಗ್ಬಿಡುತ್ತೆ. ಸೊ ಲಾಂಗ್ ಟರ್ಮ್ ಇಸ್ ಬೆಸ್ಟ್. ನಾನೇನಾದ್ರೂ ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ಲಾಂಗ್ ಟರ್ಮ್ನೇ ನೋಡ್ತೀನಿ. 2 ವರ್ಷ ಈಸಿಲಿ ಆಗೋಗ್ಬಿಡುತ್ತೆ. 2 ವರ್ಷ ಇಟ್ಕೊಂಡು ನಾನು ಸೇಲ್ ಮಾಡಿದ್ರೆ ಹಂಗೆ ಟ್ಯಾಕ್ಸ್ ರೇಟ್ ಕೂಡ ಕಮ್ಮಿ ಆಗುತ್ತೆ, ಹಾಗೆ ಬೆನಿಫಿಟ್ ಕೂಡ ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ಇದನ್ನು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬೋದಾ ನೀವು? ಯಾವ್ದಾದ್ರು ಒಂದು ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ತೀನಿ ನಾನು ನಿಮಗೆ. ಸೊ ವೆರಿ ಸಿಂಪಲ್ ಎಕ್ಸಾಂಪಲ್ ಏನಂತ ಅಂದ್ರೆ, ನೀವು ಒಂದು 2018ರಲ್ಲಿ ಎಕ್ಸಾಂಪಲ್ ಒಂದು 30 ಲಕ್ಷಕ್ಕೆ ಪ್ರಾಪರ್ಟಿ ತಗೊಂಡಿರ್ತೀವಿ. ಒಂದು 30 lakh ಒಂದು ಪ್ರಾಪರ್ಟಿ ತಗೊಂಡಿದ್ದೀವಿ. ಅದನ್ನ ಇವತ್ತು ನೀವು ಸೇಲ್ ಮಾಡಿದ್ರೆ 2026 ಅಲ್ಲಿ ಒಂದು 1 crore ಸೇಲ್ ಮಾಡಿರ್ತೀವಿ. 70 ಲಕ್ಷ ಲಾಭ ಬಂತು, ಲಾಭ ಬಂದಿದೆ. ಸೊ 70 ಲಕ್ಷನ ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡರ್ಲಿ ಟ್ಯಾಕ್ಸ್ ಆಗುತ್ತೆ. ಬಿಕಾಸ್ 2 ವರ್ಷಕ್ಕಿಂತ ಜಾಸ್ತಿ ಇದೆ. ಸೊ ಇವಾಗ ನಾನು 12.5% ಟ್ಯಾಕ್ಸ್ ರೇಟ್ ಪ್ಲಸ್ 10% ಸರ್ಚಾರ್ಜ್ ಪ್ಲಸ್ 4% ಎಜುಕೇಶನ್ ಸೆಸ್ ಎಲ್ಲ ಸೇರಿ ನಿಮಗೆ 14.3 ಅಷ್ಟು ಎಫೆಕ್ಟಿವ್ ರೇಟ್ ಇರುತ್ತೆ. ಸೊ ಇವಾಗ ನಾವು ಕಟ್ಟಿದ್ರೆ 14.3% ಆಗುತ್ತೆ. 3% ನಾವು ಟ್ಯಾಕ್ಸ್. ಸೊ 3 ಟ್ಯಾಕ್ಸ್ ನೆನಪಲ್ಲಿ ಇಟ್ಕೋಬೇಕು. ಒಂದು ಟ್ಯಾಕ್ಸ್ ರೇಟ್ಸು ಪ್ಲಸ್ 10% ಸರ್ಚಾರ್ಜ್ ಇರುತ್ತೆ, ಪ್ಲಸ್ ನಿಮಗೆ 4% ಎಜುಕೇಶನ್ ಸೆಸ್ ಇರುತ್ತೆ. ಸೊ ಎಲ್ಲ ಕಂಬೈನ್ ಮಾಡಿದ್ರೆ 14.3 ಅಷ್ಟು ನೀವು ಟ್ಯಾಕ್ಸ್ ನ ಪೇ ಮಾಡಬೇಕು. 9 to 10 lakh ವರೆಗೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ನಾವು. ಜಾಸ್ತಿನೇ ಬಂದ್ಬಿಡುತ್ತೆ. ಬಟ್ ಇದೇನಾದ್ರೂ ಸ್ಮಾರ್ಟ್ ಪ್ಲಾನ್ ಮಾಡ್ಬಿಟ್ಟು ಇದನ್ನ ಸೇವ್ ಮಾಡಕ್ಕೆ ಏನಾದರೂ ಆಪ್ಷನ್ಸ್ ಇದೆ ಸರ್ ಇದರಲ್ಲಿ? ಡೆಫಿನೆಟ್ ಆಗಿ ನೀವು ಸೇವ್ ಮಾಡ್ಬೋದು. ಸೊ ನಾನು ಈಸಿಯಾಗಿರೋ ಮೆಥಡ್ಸ್ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಒಂದು ಸೆಕ್ಷನ್ 54 ಅಲ್ಲಿ ಪ್ರಾಪರ್ಟಿನ ನೀವೇನಾದರೂ ನೀವು ಸೇಲ್ ಮಾಡಿರೋ ಕ್ಯಾಪಿಟಲ್ ಗೇನ್ ಇದೆ. ಸೆಕ್ಷನ್ 54 ಅಲ್ಲಿ ನೀವು ಹೊಸ ಪ್ರಾಪರ್ಟಿ ತಗೋತೀನಿ ನಾನು ವಿತಿನ್ ಟೈಮ್ ಲೈನಲ್ಲಿ ವಿತಿನ್ 1 year ಒಳಗೆ ನೀವು ಪರ್ಚೇಸ್ ಮಾಡಿರಬೇಕು. ತಗೊಂಡ್ರೆ ನೀವು ಟ್ಯಾಕ್ಸ್ನ ಸೇವ್ ಮಾಡ್ಬೋದು. ಅಂದರೆ ಸೆಕ್ಷನ್ 54 ಅನ್ವಯ ನಾವೊಂದು
ಪ್ರಾಪರ್ಟಿನ ಸೇಲ್ ಮಾಡಿ ಇನ್ನೊಂದು ಪ್ರಾಪರ್ಟಿನ ಬೈ ಮಾಡಿದ್ವಿ ಬೈ ಮಾಡಿ 1 year ಒಳಗಡೆ 1 year ಒಳಗಡೆ ಅವಾಗ ಸೇವ್ ಆಗುತ್ತಾ? ಸೇವ್ ಆಗುತ್ತೆ. ಅದು ರೆಸಿಡೆನ್ಷಿಯಲ್ ಹೌಸೇ ಆಗಿರಬೇಕು, ರೆಸಿಡೆನ್ಷಿಯಲ್ ಆಗಿರಬೇಕು, ಹೌದು. ಕಮರ್ಷಿಯಲ್ ಆಗಿರಬಾರ್ದು. ಕಮರ್ಷಿಯಲ್ ಆಗಿರಬಾರ್ದು, ರೆಸಿಡೆನ್ಷಿಯಲ್ ಹೌಸ್ ಆಗಿದ್ರೆ ಈಗ ನೀವು ಸೆಕ್ಷನ್ 54 ನ ಅಪ್ಲೈ ಮಾಡಿ ಕಂಪ್ಲೀಟ್ ಟ್ಯಾಕ್ಸ್ ನ ಬೆನಿಫಿಟ್ ಪಡ್ಕೋಬಹುದು. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಸೆಕೆಂಡ್ ಸೆಕ್ಷನ್ 54 EC ಸ್ಪೆಸಿಫೈಡ್ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮಗೆ ಕಂಪ್ಲೀಟ್ ಆಗಿ ಟ್ಯಾಕ್ಸ್ ಸೇವ್ ಮಾಡಬಹುದು. ಅಪ್ ಟು 50 lakhs ವರೆಗೂ ನಿಮಗೆ ಟೈಮ್ ಇರುತ್ತೆ. ಏನು ಸ್ಪೆಸಿಫಿಕೇಶನ್ ಅಂದ್ರೆ NHAL ಬಾಂಡ್ಸ್ ಆಗಿರಲಿ, ರೂರಲ್ ಎಲೆಕ್ಟ್ರಿಕಲ್ ಬಾಂಡ್ ಆಗಿರಲಿ, ಈ ತರ ಸ್ಪೆಸಿಫೈಡ್ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಇಂಟ್ರೆಸ್ಟ್ ಬರುತ್ತೆ, ಪ್ಲಸ್ ಅದ್ರ ಜೊತೆಗೆ ಟ್ಯಾಕ್ಸ್ ಕೂಡ ಸೇವ್ ಆಗುತ್ತೆ. 50 ಲಕ್ಷದವರೆಗೂ ನೀವು ಸೇವ್ ಮಾಡಬಹುದು. ಟ್ಯಾಕ್ಸ್ ಸೇವ್ ಆಗುತ್ತೆ, ಇಂಟ್ರೆಸ್ಟ್ ಕೊಡ್ತಾರಾ? ಇಂಟ್ರೆಸ್ಟ್ ಪೇ ಮಾಡ್ತಾರೆ, ಒಳ್ಳೆ ಇಂಟ್ರೆಸ್ಟ್ ಸಿಗುತ್ತೆ. ಇಂಟ್ರೆಸ್ಟ್ ಓಕೆ ಓಕೆ. ನೆಕ್ಸ್ಟ್ ಸರ್, ಆದ್ರೆ ಏನಂದ್ರೆ ಒಂದು ಇದ್ರಲ್ಲಿ ವೆರಿ ಇಂಪಾರ್ಟೆಂಟ್ 5 ವರ್ಷದವರೆಗೂ ಲಾಕಿಂಗ್ ಪೀರಿಯಡ್ ಇರುತ್ತೆ. ಇದು ಲಾಕ್ ಆಗಿರುತ್ತೆ, ಲಾಕ್ ಆಗಿರುತ್ತೆ, ಇಂಟ್ರೆಸ್ಟ್ ಟ್ಯಾಕ್ಸಬಲ್ ಆಗಿರುತ್ತೆ. 5 ವರ್ಷ ಆದ್ಮೇಲೆ ಆ ದುಡ್ಡು ನಿಮಗೆ ಅಕೌಂಟ್ಗೆ ಬರುತ್ತೆ. ಬಟ್ ಪರವಾಗಿಲ್ಲ ಸರ್, ಯಾರಾದ್ರೂ ಒಂದು 5 ವರ್ಷ ನಾವು ಹೋಲ್ಡ್ ಮಾಡ್ತೀವಿ ಅನ್ನೋರಿಗೆ ಬೆನಿಫಿಟ್. ಯಾಕೆ ನೋಡ್ರಿ, ಟ್ಯಾಕ್ಸ್ ಉಳಿತು, ಜೊತೆಲಿ ಇಲ್ಲಿ ಇಂಟ್ರೆಸ್ಟ್ ಕೂಡ ಚಾನ್ಸೇ ಇಲ್ಲ. ಇದೆ ಆಕ್ಚುಲಿ ಬೇರೆ ಆಪ್ಷನ್, ಇನ್ ಆಪ್ಷನ್. ಸೆಕೆಂಡ್ ಇನ್ನೊಂದು ಏನಂತ, ನನಗೆ ಇದು 2 ಆಪ್ಷನ್ಸ್ ಬೇಡ, ನಾನು ಸ್ವಲ್ಪ ಟೈಮ್ ಕನ್ಸ್ಟ್ರಕ್ಷನ್ ನಾನೇ ಮಾಡ್ಕೋತೀನಿ. ಫಾರ್ ಎಕ್ಸಾಂಪಲ್ ನಾನು ಕನ್ಸ್ಟ್ರಕ್ಷನ್ ಹೋಗ್ತಾ ಇದ್ದೀನಿ ಅಂತಂದ್ರೆ 3 ವರ್ಷ ಟೈಮ್ ಇರುತ್ತೆ ಸ್ನೇಹಿತರೆ ನಿಮಗೆ. ಆ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಒಳಗಡೆ FD ಮಾಡ್ಬಿಟ್ಟು ಇಟ್ಬಿಟ್ರೆ ಅಥವಾ ಆ ಅಮೌಂಟ್ ಅಲ್ಲಿ ಪಾರ್ಕ್ ಮಾಡಿಟ್ರೆ, ಸೊ ನೀವು 3 years ಒಳಗೆ ಯಾವಾಗ ಬೇಕಾದ್ರೆ ಯುಟಿಲೈಸ್ ಮಾಡ್ಕೊಂಡು ನಿಮ್ಮ ಮನೆ ನೀವು ಕಟ್ಕೋಬಹುದು. ಸೈಟ್ ತಗೋತೀನಿ ನಾನು. FD ಆಪ್ಷನ್ ಇದೆಯಾ? ಅಂದ್ರೆ FD ಇನ್ ದ ಸೆನ್ಸ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್, ಅದು ಅದ್ರ ಸ್ಕೀಮ್ ಅದರಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಜೊತೆಗೆ ಏನಾಗುತ್ತೆ, ಆ ಅಮೌಂಟ್ ನೀವೇನು ಹಾಕಿರ್ತೀರ, ಫಾರ್ ಎಕ್ಸಾಂಪಲ್ ನಾನು ಈ ವರ್ಷ ಲ್ಯಾಂಡ್ ತಗೋತೀನಿ, ಇನ್ನು 1 ವರ್ಷ ಬಿಟ್ಟು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ 3 ವರ್ಷ ಟೈಮ್ ಇರುತ್ತೆ ಅವರಿಗೆ. ಆ ಟೈಮ್ ಒಳಗಡೆ ಅವರು ಇನ್ವೆಸ್ಟ್ಮೆಂಟ್ ಮಾಡಿ ಸೇವ್ ಮಾಡ್ಕೋಬಹುದು. ಎಕ್ಸಾಂಪಲ್ ನೀವೇ ಅಂತ ಅನ್ಕೊಳ್ಳಿ, ಈ ವರ್ಷ ಪ್ರಾಪರ್ಟಿ ತಗೋತೀರಾ, ಸರಿ, ನೆಕ್ಸ್ಟ್ 1 year ಬಿಟ್ಟು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀರಾ, 3 ವರ್ಷದೊಳಗೆ ಮನೆನ ಕಟ್ಬಿಡುತ್ತೆ, ಈಸಿಲಿ ಅಮೌಂಟ್ ಸೇವ್ ಆಗುತ್ತೆ. 1 ರೂಪಾಯಿ ಕೂಡ ಟ್ಯಾಕ್ಸ್ ಕಟ್ಟೋ ನೆಸೆಸಿಟಿನೇ ಇಲ್ಲ. ಸೊ ನೀವು ಹೇಳ್ತಾ ಇರೋದು ಲೀಗಲಿ ನಾವು ಇದನ್ನ ಈಸಿಯಾಗಿ ಕಡಿಮೆ ಮಾಡ್ಕೋಬಹುದು. ಓಕೆ, ದಿಸ್ ಇಸ್ ದ ಬೆಸ್ಟ್ ವೇ ಅಂತ ಹೇಳ್ತೀನಿ. ಅದಕ್ಕೆ ಹೇಳಿದ್ರು ಟ್ಯಾಕ್ಸ್ ಬಂತಾನೆ ಏನಾದರೂ ನೀವು ಫಾಲೋ ಮಾಡ್ತಾ ಇದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೇ ರೀತಿಯಲ್ಲಿ ಕೊಡ್ತಾ ಇರ್ತಾರೆ ನಮ್ಮ ಮಂಜುನಾಥ್ ಸರ್. ಸೊ ಯೂಶುವಲಿ ಈ ರೀತಿ ಕ್ಯಾಪಿಟಲ್ ಗೇನ್ ಅಂತ ಬಂದಾಗ ಮಾಡುವಂತ ಮಿಸ್ಟೇಕ್ಸ್ಗಳೇನು, ಅಂದ್ರೆ ನಮಗೆ ನಾಲೆಜ್ ಇಲ್ಲದೆ ಮಾಡುವಂತ ಮಿಸ್ಟೇಕ್ಸ್ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಫಸ್ಟ್ ಒಂದು ಗೈಡೆನ್ಸ್ ವ್ಯಾಲ್ಯೂ ಮತ್ತೆ ಮಾರ್ಕೆಟ್ ವ್ಯಾಲ್ಯೂನಲ್ಲಿ ಮಿಸ್ಟೇಕ್ಸ್ ಮಾಡ್ಕೋತಾರೆ, ರಾಂಗ್ ITR ನ ಫೈಲ್ ಮಾಡ್ತಾರೆ. ಸೆಕೆಂಡ್ ಇನ್ನೊಂದು ಏನು ಡೆಡಿಕೇಟೆಡ್ ಡಿಡಕ್ಷನ್ಸ್ ಅಲ್ಲಿ ಮಿಸ್ ಮಾಡ್ಕೋತಾರೆ. ಸೊ ಇನ್ನೊಂದು ಡ್ಯೂ ಡೇಟ್ ಮಿಸ್ ಮಾಡ್ಕೊಂಡಿರ್ತಾರೆ. ಸೊ ಇಷ್ಟು ಮಿಸ್ಟೇಕ್ಸ್ನ ಮಾಡಿಕೊಂಡು ಅವ್ರು ಕಂಪ್ಲೀಟ್ ಆಗಿ ನೋಟಿಸ್ ಬಂದ ಮೇಲೆ ಅವರು ತುಂಬ ವರಿ ಮಾಡಿಕೊಂಡು ಅಡಿಷನಲ್ ಪೆನಾಲ್ಟಿ ಕಟ್ಟೋ ಥರ ಮಾಡ್ಕೊಳೋದು ತುಂಬ ಅದು ರಾಂಗ್ ಅಲ್ವಾ? ಸೊ ಆ ತಪ್ಪು ನಾನು ಯಾವತ್ತೂ ಮಾಡೋಕ್ಕೆ ಇಷ್ಟನೇ ಪಡೋದಿಲ್ಲ. ಇದನ್ನ ಹೆಂಗ್ ಸರ್ ತಿಳ್ಕೊಳ್ಳೋದು? ಗೈಡೆನ್ಸ್ ವೆರಿ ಸಿಂಪಲ್ ಸರ್. ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಆಯಿತು, ಸರ್ ನಾನು ಈ ಥರ ಪ್ರಾಪರ್ಟಿ ಸೇಲ್ ಮಾಡ್ತೀನಿ, ಫ್ರೀಯಾಗಿ ಅವರು ಒಂದು ನಮ್ಮ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಶೀಟ್ನ ಈಸಿಯಾಗಿ ತಗೋಬಹುದು. ಓಕೆ, ಈಗ ಪ್ರಾಪರ್ಟಿ ಸೇಲ್ ಮಾಡಿರ್ತಾರೆ, ಸೇಲ್ ಮಾಡೋದಕ್ಕೂ ಮೊದಲು ನೀವು ಬಿಲ್ಡಿಂಗ್ ಕಟ್ಟೋಕ್ಕೂ ಮೊದಲು ಆರ್ಕಿಟೆಕ್ಟ್ನ ಯಾಕೆ ಕನ್ಸಲ್ಟ್ ಮಾಡ್ತೀರಾ ಹೇಳಿ? ಒಂದು ಪ್ರಾಪರ್ ಪ್ಲಾನಿಂಗ್. ಹಾಗೇನೆ ನಾವು ಪ್ರಾಪರ್ಟಿ ಸೇಲ್ ಮಾಡೋಕ್ಕೂ ಮೊದಲೇ ಎಕ್ಸ್ಪರ್ಟೈಸ್ ಕಡೆಯಿಂದ ಒಂದು ಒಪಿನಿಯನ್ ತಗೊಂಡಾಗ ಪ್ರಾಪರ್ ಗೈಡೆನ್ಸ್ ಸಿಗುತ್ತೆ ಅವರಿಗೆ. ಇಂಡೆಕ್ಸೇಷನ್ ಬೆನಿಫಿಟ್ ಇದೆಯಾ ಅಥವಾ ನಾರ್ಮಲ್ ಟ್ಯಾಕ್ಸೇ ಬೆನಿಫಿಷಿಯಲ್ ಆಗಿದೆಯಾ ಅಥವಾ ಹೇಗೆ ಟ್ಯಾಕ್ಸ್ ಸೇವ್ ಮಾಡ್ಬೋದು, ಪ್ರಾಪರ್ ಪ್ಲಾನಿಂಗ್ ಅಲ್ಲಿ ಹೋದಾಗ ಸೊ ಡೆಫಿನೆಟ್ ಆಗಿ ಅಮೌಂಟ್ ಮಾಡ್ತಿಲ್ರಿ ನೀವು. ಸರ್ ರಾಂಗ್ ITR ಫೈಲ್ ಮಾಡುವಂಥದ್ದು. ಸೊ ಇದರಲ್ಲಿ ರಾಂಗ್ ITR ಫೈಲ್ ಅಂತ ಹೆಂಗಾಗುತ್ತೆ? ಎಲ್ಲದಕ್ಕೂ ಒಂದೇ ITR ಅಂತ ಬರಲ್ಲ. ಇಲ್ಲ, ITR ಅಲ್ಲಿ ತುಂಬಾ ವೆರೈಟೀಸ್ ಇದೆ. ಸ್ಯಾಲರಿ ಫೈಲಿಂಗ್ ಮಾಡಬೇಕು ಅಂದ್ರೆ ITR 1 ಚೂಸ್ ಮಾಡಬೇಕು, ಅಥವಾ ನೀವು ಪ್ರಾಪರ್ಟಿಯನ್ನು ಸೇಲ್ ಮಾಡಿದ್ರೆ ITR 2 ಫೈಲ್ ಮಾಡಬೇಕು. ಇಲ್ಲ ನಿಮ್ಮ ಹತ್ರ ಬಿಸ್ನೆಸ್ ಇದೆ ಜೊತೆಗೆ ಸ್ಯಾಲರಿ ಇನ್ಕಮ್ ಇದೆ ITR 3 ನ ಫೈಲ್ ಮಾಡಬೇಕು. ಇಲ್ಲ ಕನ್ಸಲ್ಟೇಷನ್ ನಿಮ್ಮ ತರ ಪ್ರೊಫೆಷನಲ್ಸ್ ಫ್ರೀಲ್ಯಾನ್ಸಿಂಗ್ ಮಾಡ್ತೀವಿ ಅಂದರೆ ITR 4 ಫೈಲ್ ಮಾಡಬೇಕಾಗಿರುತ್ತೆ. ಸೊ ಈ ಥರ ಫರ್ಮ್ ಏನಾದರೂ ಇದೆ ITR 5 ಇದು ಡಿಪೆಂಡ್ ಆಗಿರುತ್ತೆ. ತುಂಬ ಜನ ಅದರಲ್ಲೂ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ವಿಚಾರ ಕೇಳಬೇಕು ನಾನು, ಈಗ ನಮ್ಮದು ಲ್ಯಾಂಡ್ ಇರುತ್ತೆ, ಹಳ್ಳಿ ಕಡೆ ಈ ತೋಟ ಗದ್ದೆಗಳು, ಅವುಗಳಿಗೂ ಕೂಡ ಕ್ಯಾಪಿಟಲ್ ಗೇನ್ ಬರುತ್ತೆ ಸರ್? ರೂರಲಲ್ಲಿ ನೀವು ಲ್ಯಾಂಡ್ ತೊಗೊಂಡು ಸೇಲ್ ಮಾಡ್ತೀರಾ ಅಂದರೆ ಎಕ್ಸಂಪ್ಷನ್ ಆಗಿರುತ್ತೆ. ಅಂದರೆ ಸಿಟಿ ಲಿಮಿಟೇಷನ್ಸ್ ಇದೆ, ಸಬ್ಸೆಕ್ಷನ್ಸ್ಗಳಿದೆ. ಆ ಲಿಮಿಟೇಷನ್ ಒಳಗಡೆ ಏನಾದರೂ ಬಂತು ಅಂದರೆ ಅದಕ್ಕೂ ಕೂಡ ಕ್ಯಾಪಿಟಲ್ ಗೇನ್ ಅಪ್ಲಿಕೇಬಲ್ ಆಗುತ್ತೆ. ಸಿಟಿ ಲಿಮಿಟ್ಸ್ ಅಲ್ಲಿ ಬಂದು. ಹೌದು, ರೂರಲಲ್ಲೇ ಇದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿದ್ದು ಸೇಲ್ ಮಾಡಿದ್ರೆ ಎಕ್ಸಂಪ್ಷನ್ ಬರುತ್ತೆ. ಅದೇ ಸಿಟಿ ಲಿಮಿಟೇಷನ್ಸ್ ಒಳಗಡೆ ಬರ್ತಾ ಇದೆ, ಮುನ್ಸಿಪಾಲಿಟಿ ಅಥವಾ ಈ ಥರ ಏನಾದರೂ ಬರ್ತಾ ಇದೆ, ಅದಕ್ಕೂ ಕೂಡ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಪ್ಲಿಕೇಬಿಲಿಟಿ ಆಗಿರುತ್ತೆ. ಇನ್ನೊಂದು ಕೇಳಕ್ಕೆ ಇಷ್ಟಪಡ್ತೀನಿ, ಯಾರೋ ಒಬ್ರದ್ದು ಜಾಗ ಇದೆ, ತಾತ ಮುತ್ತಾತನ ಕಾಲದಿಂದ ಬಂದಿರೋದು, ಜಾಗವನ್ನು ಸೇಲ್ ಮಾಡಿದ್ರು, ಒಳ್ಳೆ ದುಡ್ಡು ಬಂತು, ಎಲ್ಲರೂ ಹಂಚ್ಕೊಂಡ್ರು. ಇವಾಗ ಕ್ಯಾಪಿಟಲ್ ಗೇನ್ ಕಟ್ಟೋರು ಯಾರು ಬೆನಿಫಿಷಿಯಲ್ ಓನರ್ ಆಗಿರ್ತಾರೋ ಅವರೆಲ್ಲರೂ ಕೂಡ ಟ್ಯಾಕ್ಸ್ ಕಟ್ಟಬೇಕು. ತುಂಬಾ ಜನ ಲಾಸ್ಟ್ ಸತಿ ನಾವು ವಿಡಿಯೋ ಮಾಡಿದ್ರೆ ತುಂಬಾ ಜನ ಫೋನ್ ಮಾಡಿದ್ರು ಎಲ್ಲ ಕಡೆ ಸ್ಟೇಟ್ ಕಡೆಯಿಂದ, ಸರ್ ನಮ್ಮ ತಾತನ ಆಸ್ತಿ ಆಗಿತ್ತು, ನಮಗೆಲ್ಲ ಬಂದಿದೆ, ಎಲ್ಲರೂ ಹಂಚ್ಕೊಂಡ್ಬಿಡ್ತೀವಿ.
ಎಲ್ಲರೂ ಕೂಡ ಲೀಗಲ್ ಹೇರ್ಸ್ ಆಗಿರ್ತಾರೆ ಫ್ಯಾಮಿಲಿ ಟ್ರೀ ಒಳಗಡೆ ಎಲ್ಲ ಬೆನಿಫಿಷಿಯರ್ಸೇನೆ. ಓಕೆ ಓಕೆ. ಯಾರ್ಯಾರು ದುಡ್ಡು ಬೆನಿಫಿಟ್ ತಗೋತಾ ಇದ್ರು ಅವರೆಲ್ಲರೂ ಕೂಡ ನೀವು ಟ್ಯಾಕ್ಸ್ನ ಕಟ್ಟಬೇಕಾಗಿರುತ್ತೆ. ಕಟ್ಟಲೇಬೇಕಾಗಿರುತ್ತೆ. ಓಕೆ. ಯಾಕಂದ್ರೆ ಪ್ಯಾನ್ ಕಾರ್ಡ್ ಹಾಕಿ TDS ಮಾಡಿ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ನೀವು ನಾನು ಬ್ರದರ್ಸ್ ಅಂತ ಅನ್ಕೊಳ್ಳಿ, ನಮ್ಮ ತಾತನ ಆಸ್ತಿ ಬರುತ್ತೆ, ಇಬ್ರು 50-50 ಮಾಡ್ಕೋಬಿಡ್ತಾರೆ. ಕರೆಕ್ಟ್. ನಾನು ಯಾಕೆ ಟ್ಯಾಕ್ಸ್ ಕಟ್ಟಲಿ ಅಂತ ನೀವು ಮಾಡಲ್ಲ, ಬಟ್ ನಾನು ಹೇಳ್ತೀನಿ ನಾನು ಟ್ಯಾಕ್ಸ್ ಕಟ್ಕೋತೀನಿ, ಬಟ್ ನಿಮಗೆ ನೆಕ್ಸ್ಟ್ ಇಯರ್ ನೋಟಿಸ್ ಬರುತ್ತೆ ಅಲ್ವಾ. TDS ನಿಮಗೂ ಕೂಡ ಮಾಡಿರ್ತಾರೆ. ಸೊ ನೀವು ಅದ್ರ ಮೇಲೆ ಎಷ್ಟು ಟ್ಯಾಕ್ಸ್ ಬರುತ್ತೆ ಅದು ನೀವು ಪೇ ಮಾಡಲೇಬೇಕು. ಈಗ ನೋಟಿಸ್ ಬಗ್ಗೆ ಹೇಳಿದ್ರಿ ನೀವು. ಹೌದು. ನಮ್ಗೆ ಇದೆಲ್ಲ ಗೊತ್ತೇ ಇಲ್ಲ, ನಾವೆಲ್ಲ ಪ್ರಾಪರ್ಟಿ ಮಾರಿದ್ವಿ, ಎಂಜಾಯ್ ಮಾಡ್ಕೊಂಡು ಇದೀವಿ. ಕರೆಕ್ಟ್. ಅದು ಹಿಂಗ್ ಗೊತ್ತಾಗುತ್ತೆ ಸರ್ಕಾರಕ್ಕೆ? ಹೇಗೆ ನೋಟಿಸ್ ಬರುತ್ತೆ? ನೀವು ರಿಜಿಸ್ಟ್ರೇಷನ್ ಹೋಗೋ ಟೈಮಲ್ಲ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ತಗೊಂಡು ಸೊ ಅಲ್ಲಿಂದ ಲಿಂಕ್ ಆಗ್ಬಿಟ್ಟಿರುತ್ತೆ ಎಲ್ಲ. ಸೊ ನೀವು ಎಷ್ಟು ಪ್ರಾಪರ್ಟಿಗೆ ಸೇಲ್ ಮಾಡಿದ್ರೆ ಎಲ್ಲ ಇನ್ಫಾರ್ಮೇಶನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹತ್ರನೇ ಇರುತ್ತೆ. ನೀವು ಎಸ್ಕೇಪ್ ಆಗೋ ಚಾನ್ಸ್ ಇಲ್ಲ ಅಂತ. ಈ ಬೆಕ್ ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಹೆಂಗ್ ಗೊತ್ತಾಗುತ್ತೆ ಲೋಕಕ್ಕೆ ಅನ್ನೋದು ಅಲ್ವಾ? ಸೊ ನೀವು ಇವತ್ತೇನೋ ನಾನು ಎಲ್ಲ ಮಾರ್ಬಿಟ್ಟೆ ಬಿಡು, ನಾವು 100 ಕೋಟಿ ಜನ ಇದ್ದೀವಿ, ನಮ್ಮನ್ನ ಯಾರು ಕಂಡು ಹಿಡಿತಾರೆ ಅಂತ ನೀವು ಯೋಚನೆ ಮಾಡಿದ್ರೆ ಆ ಯೋಚನೆ ಬಿಟ್ಬಿಡಿ. ಪ್ರತಿಯೊಬ್ಬರು ಇಂಡಿವಿಜುವಲ್ ಅನ್ನು ಕೂಡ ಇವತ್ತಿನ ಪ್ರಕಾರ ಗೌರ್ಮೆಂಟ್ ನೋಡ್ತಾನೆ ಇರುತ್ತೆ. ಸೊ ದಯವಿಟ್ಟು ಇದ್ರ ಕ್ಯಾಪಿಟಲ್ ಗೇನ್ ಬಗ್ಗೆ ತುಂಬಾ ಯೋಚನೆ ಮಾಡಿ ಇಟ್ಕೊಳ್ಳಿ. ಒಂದು ಟ್ಯಾಕ್ಸ್ ಬರುತ್ತೆ, ಹೇಗೆ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಬರುತ್ತೋ ಅದೇ ರೀತಿಯಲ್ಲಿ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಸರ್ ಹೇಳ್ತಿರುವಂಥದ್ದು. ಯಾಕಂತಂದ್ರೆ ಇವಾಗಿನ ಕಾಲದಲ್ಲಿ ಈ ಪ್ರಾಪರ್ಟೀಸ್ ತುಂಬಾನೇ ಆಗ್ಬಿಟ್ಟಿದೆ, ಎಸ್ಪೆಷಲಿ ನಮ್ಮ ಬೆಂಗಳೂರಲ್ಲಿ ರೀಸೇಲ್ಸ್ ಮಾಡ್ತಾ ಇರ್ತಾರೆ. ಇದು ರೀಸೇಲ್ ಒಂದು ಕ್ವಶನ್ ಕೇಳ್ಬೇಕು ಸರ್ ನಾನು. ಕೆಲವೊಬ್ರು ಕಮರ್ಷಿಯಲ್ ಇದರಲ್ಲಿ ಇನ್ವಾಲ್ವ್ ಇರ್ತಾರೆ. ಹೌದು. ಫಾರ್ ಎಕ್ಸಾಂಪಲ್ ನೀವೇ ಅನ್ಕೊಳ್ಳೋಣ, ಒಂದು ಬಿಲ್ಡಿಂಗ್ ಕಟ್ತೀರಾ, ಸೇಲ್ ಮಾಡ್ತೀರಾ, ಬಿಲ್ಡಿಂಗ್ ಕಟ್ತೀರಾ, ಸೇಲ್ ಮಾಡ್ತೀರಾ, ನಿಮ್ಮ ಪ್ರೊಫೆಷನ್ ಅದು ಅವಾಗ ಹೇಗೆ? ಸೊ ಅದು ಕ್ಯಾಪಿಟಲ್ಗೆ, ಯಾಕಂದ್ರೆ ಪ್ರೊಫೆಷನ್ ಇಟ್ ಸೆಲ್ಫ್ ನಂದು ಕನ್ಸ್ಟ್ರಕ್ಷನ್ ಮಾಡಿ ಸೇಲ್ ಮಾಡೋದು ಅದು ಬಿಸ್ನೆಸ್ ಆಕ್ಟಿವಿಟಿ ಆಗಿ ಬರುತ್ತೆ. ಓಕೆ, ನಾನು ಮನೆ ಕಟ್ತೀನಿ ಅಂಡ್ ಸೇಲ್ ಮಾಡ್ತೀರಾ, ಅದು ಏನಾಗುತ್ತೆ ಕನ್ಸ್ಟ್ರಕ್ಷನ್ ಕಂಪನಿ ಆ ಥರ ರಿಜಿಸ್ಟ್ರೇಷನ್ ಮಾಡಿದಾಗ ಅದು ಬಿಸ್ನೆಸ್ ಆಕ್ಟಿವಿಟಿ ಆಗಿರುತ್ತೆ. ಸೊ ಅದು ಕ್ಯಾಪಿಟಲ್ ಗೇನ್ ಅಲ್ಲ, ಅದು ಬಿಸ್ನೆಸ್ ಆಕ್ಟಿವಿಟಿ. ಅದಕ್ಕೆ ಬೇರೆ ಟ್ಯಾಕ್ಸ್ ಇದೆ. ಬೇರೆ ಟ್ಯಾಕ್ಸ್. ಬಟ್ ನಾನು ಪರ್ಸನಲ್ ಆಸ್ ಇಂಡಿವಿಜುವಲ್ ಆಗಿ ನಾನು ಇವತ್ತು ಮನೆ ಕಟ್ತೀನಿ, ಒಂದು 4-5 ವರ್ಷ ಇಟ್ಕೊಂಡು ಸೇಲ್ ಮಾಡ್ತೀನಿ, ಅವಾಗ ಏನಾಗುತ್ತೆ ಅದು ಕ್ಯಾಪಿಟಲ್ ಗೇನ್. ಅದು ಕ್ಯಾಪಿಟಲ್ ಗೇನ್ ಆಗುತ್ತೆ. ಓಕೆ, ಆಸ್ ಅ ಬಿಸ್ನೆಸ್ ಮಾಡಿದ್ರೆ ಬೇರೆ. ಹೌದು. ಆಸ್ ಅ ಸುಮ್ಮನೆ ಜನರಲ್ ಆಗಿ ಮಾಡಿದ್ರೆ ಬೇರೆ. ಬೇರೆ. ಓಕೆ, ಪ್ರಾಪರ್ಟಿ ಅಂತ ಬಂದಾಗ ಇಲ್ಲಿ ಓನ್ಲಿ ಲ್ಯಾಂಡ್ ಮಾತ್ರ ಆಗುತ್ತೋ? ಲ್ಯಾಂಡು, ಮನೆ, ಫ್ಯಾಕ್ಟರಿ, ಜಾಗ, ಏನಿದೆ ಯಾವುದೇ ಬಂದ್ರು ಕ್ಯಾಪಿಟಲ್ ಗೇನ್ ಆಗುತ್ತೆ. ಎವ್ರಿಥಿಂಗ್. ಯಾವುದೇ ನೀವು ಸೇಲ್ ಮಾಡಿದ್ರು ಪ್ರಾಪರ್ಟಿ ಸೇಲ್ ಆಗುತ್ತೆ. ಓಕೆ, ಆಮೇಲೆ ಇನ್ನೊಂದು ಡೌಟ್ ನನಗೆ, ಒಂದು ಪ್ರಾಪರ್ಟಿನ ಸೇಲ್ ಮಾಡಿ ಇನ್ನೊಂದು ಪ್ರಾಪರ್ಟಿನ ತಗೊಂಡ್ರೆ ಅಲ್ಲಿ ನಾವು ಅವಾಯ್ಡ್ ಮಾಡಬಹುದು ಅಂತ ಅಂದ್ರೆ, ಬಟ್ ನಾವು ಮಾರ್ತಾ ಇರೋದೇ ಕಮರ್ಷಿಯಲ್ ಪ್ರಾಪರ್ಟಿ, ಅವಾಗ ಏನ್ ಮಾಡೋದು ನಾವು? ಕಮರ್ಷಿಯಲ್ ಪ್ರಾಪರ್ಟಿ ಸೇಲ್ ಮಾಡಿ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ತಗೊಂತೀರಾ ಅಂದ್ರೆ ಮತ್ತೆ ಎಕ್ಸಂಪ್ಷನ್ ಕ್ಲೈಮ್ ಮಾಡ್ಬೋದು. ಅಲ್ಲಿ ಸಿಗುತ್ತೆ ಈ ತರ ಆಪ್ಷನ್ಸ್. ಹೌದು, ಇದೆ. ಇದು ಒಳ್ಳೆ, ಇದು ತುಂಬಾ ಚೆನ್ನಾಗಿ ಹೇಳಿದ್ರೆ ಸರ್. ಕೆಲವೊಂದು ಇನ್ನೊಂದು ಡೌಟ್ ಇದೆ, ನಾವು ಸ್ವಲ್ಪ ಕ್ಯಾಶ್ ಡೀಲ್ ಮಾಡ್ಬಿಟ್ರೆ ಏನಾದ್ರು ದುಡ್ಡು ಉಳಿತಾಯ ಮಾಡ್ಬೋದಾ? ಕ್ಯಾಶ್ ನ ತಗೋಬಹುದು, ಪ್ರಿಸ್ಕ್ರೈಬ್ಡ್ ಲಿಮಿಟ್ ಅಂಡರ್ಲಿ ತಗೋಬೇಕು. 2 lakhs ವರೆಗೂ ನೀವು ತಗೋಬಹುದು ಅಷ್ಟೇನೆ. ಮ್ಯಾಕ್ಸಿಮಮ್ ಟ್ರಾನ್ಸಾಕ್ಷನ್ 2 lakhs ವರೆಗೂ. ಸೊ ಅದ್ರ ಮೇಲೆ ತುಂಬಾ ಜನ ಏನ್ ಮಾಡ್ತಾರೆ, ಕ್ಯಾಶ್ ಪ್ರಪೋರ್ಷನೇಟ್ ಮಾಡ್ಬೋದು ಅಂತ ಅನ್ಕೊಂಡಿರ್ತಾರೆ. ನಿಮಗೆ 4-5 ಮೇನ್ ಪ್ರಾಬ್ಲಮ್. ಒಂದು ಮನಿ ಲಾಂಡ್ರಿಂಗ್ ಕೇಸ್ ಬರುತ್ತೆ, ಇನ್ನೊಂದು ಇನ್ಕಮ್ ಟ್ಯಾಕ್ಸ್ ಇಂದ ನೋಟಿಸಸ್ ಬರುತ್ತೆ, ಸ್ಟಾಂಪ್ ಡ್ಯೂಟಿ ನಲ್ಲಿ ಮಿಸ್ ಮಾಡಿದ್ರೆ ಚೀಟಿಂಗ್ ಕೇಸ್ ಬರುತ್ತೆ. ಈ ತರದೆಲ್ಲ ಲೀಗಲ್ ಕಾಂಪ್ಲೈನ್ಸ್ ಅವರು ಫೇಸ್ ಮಾಡಬೇಕಾಗಿರುತ್ತೆ. ಬೇಡ ಅಂತೀರಾ? ಕ್ಯಾಶ್ ಯಾರಿಗೂ ಕೂಡ ಸಜೆಸ್ಟೇ ಮಾಡಲ್ಲ. ಓಕೆ ಓಕೆ. ಆಮೇಲೆ ಪ್ರಾಪರ್ಟಿ ನನ್ನ ಹೆಸರು, ನನ್ನ ಮಿಸಸ್ ಹೆಸರಲ್ಲಿ ಇದೆ, ಇಲ್ಲ ನಮ್ಮ ತಾಯಿ ಹೆಸರಲ್ಲಿ, ತಂದೆ ಜೊತೆ ಕ್ಲಬ್ ಆಗಿದೆ. ನಾವು ಡಿಸ್ಕಷನ್ ಮಾಡಿರೋ ಹಾಗೆ ಒಬ್ಬರ ಬಗ್ಗೆ ಮಾತಾಡಿದ್ರೆ ಇಬ್ರು ಒಂದೇ ಪ್ರಾಪರ್ಟಿ ಇಬ್ಬರಿಗೆ ವೈಫ್ ಅಂಡ್ ಹಸ್ಬೆಂಡ್ ಹೆಸರಲ್ಲಿ ಇತ್ತು ಅಂತಂದ್ರೆ ಅವಾಗ 50-50 ಆಗ್ಬಿಡುತ್ತೆ. ಪ್ರಾಫಿಟ್ 50 lakhs ಬಂತು ಅಂದ್ರೆ ಅವರಿಗೆ 25 lakhs, ನಮಗೆ 25 lakhs. ಮತ್ತೆ ಅವ್ರಿಗೆ ಏನು ಟ್ಯಾಕ್ಸ್ ಅಪ್ಲಿಕೇಬಲ್ ಅದು ಇಂಪ್ಲಿಕೇಶನ್ ಆಗುತ್ತೆ. ಇವೆಲ್ಲ ಕರೆಕ್ಟ್ ಆಗಿ ತಿಳ್ಕೋಬೇಕು ಅಲ್ವಾ ಸರ್? ಇವಾಗ ಯಾರಾದ್ರೂ ಓಕೆ ನಮ್ಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲ ಗುರು, ಟ್ಯಾಕ್ಸ್ ಅಂತ ಬಂದಾಗ ನಮಗೆ ಏನೇನು ಸರ್ವಿಸಸ್ ಸಿಗಬಹುದು, ಯಾವ ರೀತಿ ನಮ್ಗೆ ಹೆಲ್ಪ್ ಮಾಡ್ತೀರಾ ಅಂದ್ರೆ ನಮ್ಮ ವೀಕ್ಷಕರಿಗೆ ಹೇಳಿ, ನೀವು ಯಾವ ರೀತಿ? ಒಂದು ಕ್ಯಾಲ್ಕುಲೇಷನ್ ಶೀಟ್ ಕೊಡ್ತೀವಿ, ಹಾಗೆ ಎಕ್ಸ್ಪರ್ಟೈಸ್ ಟ್ಯಾಕ್ಸ್ ಫೈಲಿಂಗ್ ಫೆಸಿಲಿಟಿ ಸಿಗುತ್ತೆ. ಅವ್ರು ಫಸ್ಟೇ ತಿಳ್ಕೊಬಹುದು ನನಗೆ ಎಷ್ಟು ಕ್ಯಾಪಿಟಲ್ ಗೇನ್ ಬರ್ತಾ ಇದೆ, ಹೇಗೆ ನಾನು ಸೇವ್ ಮಾಡ್ಬೋದು, ಪ್ಲಾನಿಂಗ್ ಮಾಡಬೇಕಾಗತ್ತೆ ಕಂಪ್ಲೀಟ್ ಆಗಿ. ಎಲ್ಲ ಪ್ಲಾನಿಂಗ್ ಕೂಡ ನಾವೇ ಮಾಡ್ಕೊಡ್ತೀವಿ. ಓಕೆ. ಸೊ ಈಗ ನೀವು ಹೇಳಿದ್ರಲ್ಲ, ಬಿಲ್ಡಿಂಗ್ ಕಟ್ಟಕ್ಕೆ ಆರ್ಕಿಟೆಕ್ಚರ್ ಹೆಂಗೋ ಹಾಗೆ ಟ್ಯಾಕ್ಸ್ಗೆ ನೀವು ಆರ್ಕಿಟೆಕ್ಚರ್ ಇಲ್ಲಿ ಅಲ್ವಾ? ಸೊ ನಾವು ಸೈಟ್ ಸೇಲ್ ಮಾಡೋಕ್ಕಿಂತ ಮುಂಚೆನೇ ನೀವು ಹೇಳ್ಬಿಡ್ತೀರಾ ಇಷ್ಟು ಟ್ಯಾಕ್ಸ್ ಬರುತ್ತೆ, ಇಷ್ಟು ಸೇವ್ ಮಾಡ್ಬೋದು, ಇಷ್ಟು ಲೀಗಲ್ ಆಗಿ ಕಟ್ಬೋದು ಇದನ್ನ ನೀವು ಹೇಳ್ಬಿಡ್ತೀರಾ ಟ್ಯಾಕ್ಸ್ ಅಂತ ಕಡೆಯಿಂದ. ಸೊ ಯೂಶುವಲಿ ಈ ತರ ಸರ್ವಿಸ್ ಎಲ್ಲ ಕೊಡೋರು ತುಂಬಾ ಚಾರ್ಜಸ್ ಮಾಡ್ತಾರೆ, ಪರ್ಸೆಂಟೇಜ್ ವೈಸ್ ಕೇಳ್ತಾರೆ. ಸರ್ 1 ಕೋಟಿ ಮಾಡಿದ್ರೆ ನಿಮ್ಗೆ ಸೇವ್ ಮಾಡ್ಕೊಡ್ತೀನಿ, ನಂಗೊಂದಿಷ್ಟು ಕೊಟ್ಬಿಡಿ ಅಂತಾರೆ. ಏನ್ ಹೇಳ್ತೀರಾ ಸರ್? ಇದು ಲೀಗಲ್ ಆಗಿ ತಪ್ಪು. ಯಾರು ಕೂಡ ನಿಮ್ಮ ಪರ್ಸೆಂಟ್ ವೈಸ್ ಏನಾದರೂ ನಾನು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಕೊಡ್ತೀನಿ ಅಥವಾ
ಇದು ಮಾಡ್ಕೊಡ್ತೀನಿ ಅಂದ್ರೆ ಅವ್ರ ಹತ್ರ ಯಾವತ್ತೂ ಕೂಡ ಹೋಗಬೇಡಿ. ನಮ್ದು ವೆರಿ ಕಾಂಪ್ಲಿಕೇಟೆಡ್ ಫಿಕ್ಸ್ಡ್ ಫೀಸ್ ಇರುತ್ತೆ ಅಷ್ಟೇ. ಫಿಕ್ಸೆಡ್ ಫೀಸ್ ಇರುತ್ತೆ. ಸೊ ಒಂದು 5,000 to 10,000 rupees ಒಳಗೆ ಅವ್ರ ಖರ್ಚೆಲ್ಲ ಮುಗ್ದೋಗ್ಬಿಡುತ್ತೆ ಅಷ್ಟೇ. ಸೊ ಯಾರಾದ್ರೂ ನಿಮಗೆ 1 ಕೋಟಿ ಮೇಲೆ ಅಷ್ಟು ಪರ್ಸೆಂಟೇಜ್ ಬೇಕು, ಇಷ್ಟು ಪರ್ಸೆಂಟೇಜ್ ಬೇಕು, ಯಾರು ಹೋಗಬಾರ್ದು. ಎಂಡ್ ಟು ಎಂಡ್ ಕಂಪ್ಲೀಟ್ ಸರ್ವಿಸಸ್ ನಾವು ಟ್ಯಾಕ್ಸ್ ಬಂತ ಕಡೆಯಿಂದ ಆಫರ್ ಮಾಡಿ ನೀವು ಮಾಡ್ಕೊಡ್ತಾ ಇದ್ದೀರಾ. ಅಂಡ್ ಈ ಸರ್ವಿಸಸ್ ಬೆಂಗಳೂರು ಮಾತ್ರನಾ ಆಲ್ ಓವರ್ ಕರ್ನಾಟಕ? ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾದಿಂದ ಎಲ್ಲಿಂದ ಬೇಕಾದ್ರೂ ಫೋನ್ ಮಾಡಿ. ಮೋಸ್ಟ್ ಆಫ್ ದ ವರ್ಕ್ ಆನ್ಲೈನ್ ಇರೋದ್ರಿಂದ ಹೌದು, ಅವ್ರು ಎಲ್ಲಿದ್ರು ಕೂಡ ಕನ್ಸಲ್ಟ್ ಮಾಡ್ಬೋದು ಈಸಿಯಾಗಿ. ಯಾರಾದ್ರೂ ನಿಮ್ಮನ್ನ ಭೇಟಿ ಮಾಡಬೇಕು ಅಂದ್ರೆ ಟ್ಯಾಕ್ಸ್ ಅಂತ ಎಲ್ಲಿದೆ, ಎಲ್ಲಿ ಬರ್ಬೋದು ಸರ್? MG ರೋಡಲ್ಲಿ ಆಫೀಸಸ್ ಇದೆ, ಹೆಡ್ ಆಫೀಸ್, ಅಲ್ಲಿ ಬಂದು ಕನ್ಸಲ್ಟ್ ಮಾಡ್ಬೋದು. ಇಲ್ಲ ತುಂಬಾ ಜನ ಮೋಸ್ಟ್ ಆಫ್ ದಿ ಪೀಪಲ್ ಆನ್ಲೈನ್ ಅಲ್ಲೇ ಫ್ರೀ ಇರ್ತಾರೆ. ಸೊ ಎಲ್ಲರೂ ಬಂದು ಸ್ಮಾಲ್ ಸೊ ಎಲ್ಲ ಕೂಡ ಆನ್ಲೈನ್ ಡಿಸ್ಕಷನ್ ಮಾಡಿ ಸೊ ಕ್ಯಾಲ್ಕುಲೇಷನ್ ಶೀಟ್ ಅವ್ರಿಗೆ ಕಳಿಸ್ಕೊಡ್ತೀವಿ. ಆಲ್ ಓವರ್ ಇಂಡಿಯಾ ಒಂದೇ ರೂಲ್ಸ್ ಇರೋದು. ಸೊ ಎಲ್ಲ ಕಡೆ ಸೇಮ್ ಇರುತ್ತೆ. ಓಕೆ. ಅಪಾರ್ಟ್ ಫ್ರಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಇನ್ನು ಏನೇ ಸರ್ವಿಸಸ್ ಕೊಡ್ತೀರಾ ನೀವು ನಮ್ಮ ವೀಕ್ಷಕರಿಗೆ? ಸೊ ಅವ್ರು ಯಾವುದೇ ರೀತಿ ಕಂಪ್ಲೀಟ್ ಆಗಿ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಟ್ಯಾಕ್ಸ್ ಫೈಲಿಂಗ್ ಆಗಿರಲಿ, ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್ ಆಗಿರಲಿ, ಅಥವಾ ಸ್ಯಾಲ್ರಿ ಇನ್ಕಮ್ ಆಗಿರಲಿ, F&O ಟ್ರೇಡಿಂಗ್ ಆಗಿರಲಿ, ಸೊ ಕಂಪ್ಲೀಟ್ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ನಾವು ಟ್ಯಾಕ್ಸ್ ಬಂತ ಕಡೆಯಿಂದ ಆಫರ್ ಮಾಡ್ಕೊಡ್ತೀರಾ ಅಲ್ವಾ? ಸೊ ವೀಕ್ಷಕರೇ, ಸ್ಕ್ರೀನ್ ಮೇಲೆ ಟ್ಯಾಕ್ಸ್ ಅಂತ ಅವರ ನಂಬರ್ ಕೊಟ್ಟಿರ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಇದ್ದಾರೆ, ಒಳ್ಳೊಳ್ಳೆ ರೀಲ್ಸ್ ಆಗ್ತಾ ಇರ್ತಾರೆ, ನೋಡೋದನ್ನ ಮರಿಬೇಡಿ. ಅಲ್ಲಿಂದ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಅಷ್ಟೇ ಅಲ್ಲದೆ ಕನ್ನಡ ಕೋರ ಚಾನಲ್ಲೂ ಕೂಡ ಇನ್ನು ಮುಂದೆ ರೆಗ್ಯುಲರ್ ಆಗಿ ಇವ್ರ ಜೊತೆ ವಿಡಿಯೋ ಬರ್ತಾ ಇರುತ್ತೆ. ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ನಿಮಗೆ ಯಾವ ಪರ್ಟಿಕ್ಯುಲರ್ ಮ್ಯಾಟ್ರ್ ಬಗ್ಗೆ ಬೇಕು ಅಂತ ಕಮೆಂಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ವಿಡಿಯೋ ತೊಗೊಂಬರ್ತೀವಿ. ಆ್ಯಂಡ್ ಮೇನ್ ಆಗಿ ಸರ್ ಹೇಳ್ದಂಗೆ ಕ್ಯಾಪಿಟಲ್ ಗೇನ್ ಇರ್ಬೋದು, ITR ಇರ್ಬೋದು, ಪ್ರತಿಯೊಂದನ್ನು ಕೂಡ ಪೇ ಮಾಡೋದನ್ನು ಮರಿಬೇಡಿ. ಅದನ್ನು ತುಂಬ ಸೊಲ್ಯೂಷನ್ ಈಸಿ ಬೇಕಾ ನಿಮಗೆ, ಟ್ಯಾಕ್ಸ್ ಬಂತವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಸರ್, ನಮ್ಮ ವೀಕ್ಷಕರಿಗೆ ಏನು ಗೊತ್ತಿಲ್ಲದಿದ್ರೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ವಿಡಿಯೋಸ್ಗಳ ಮೂಲಕ ಒಂದು ಒಳ್ಳೆ ಈಸಿ ಟು ಪೇ ಮೂಲಕ ನೀವು ತಂದಿರೋದ್ರಿಂದ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.